ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾರ ಸ್ಯಾಂಡಿ ಬ್ರೋ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂದರೆ ಯೂಟ್ಯೂಬ್ನಲ್ಲಿ ನಾವು ದುಡ್ಡು ಮಾಡಬೇಕಪ್ಪ ಅಂದರೆ 1,000 ಸಬ್ಸ್ಕ್ರೈಬರ್ಸು ಮತ್ತು 4,000 ವಾಚರ್ನ ಕಂಪ್ಲೀಟ್ ಮಾಡ್ಕೋಬೇಕು. 1,000 ಸಬ್ಸ್ಕ್ರೈಬರ್ಸ್ನ ಆರಾಮಾಗಿ ನಾವು ಕಂಪ್ಲೀಟ್ ಮಾಡ್ಕೋಬೋದು. ಸೊ ನಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ನಾವು 1,000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೋಬೋದು. ಆದರೆ ವಾಚ್ ಟೈಮ್ನ ಕಂಪ್ಲೀಟ್ ಮಾಡಬೇಕಲ್ಲ, ತುಂಬಾ ಕಷ್ಟ ಅಂತ ಹೇಳ್ಬೋದು. ಸೊ ಇವತ್ತಿನ ವಿಡಿಯೋದಲ್ಲಿ ಒಂದಿಷ್ಟು ಟಿಪ್ಸ್ನ ಕೊಡ್ತೀನಿ. ಈ ಟಿಪ್ಸ್ನ ನೀವೇನಾದ್ರು ಫಾಲೋ ಮಾಡಿದ್ದೀರಾ ಅಂದರೆ ಖಂಡಿತ ನಿಮ್ಮದು ಆದಷ್ಟು ಬೇಗ ವಾಚ್ ಅವರ್ ಕಂಪ್ಲೀಟ್ ಆಗಿ ಮಾನಿಟೈಸ್ನ ಆನ್ ಮಾಡಿಕೊಂಡು ನೀವು ದುಡ್ಡನ್ನ ಅರ್ನಿಂಗ್ ಮಾಡ್ಕೋಬೋದು. ಸೊ ಅದೇನು ಟಿಪ್ಸ್ ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಅದೊಂದು ಲೈಕ್ನ ಮಾಡಿ, ಆಯಿತಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್, ಮೊದಲು ನಾನು ಯಾವ ರೀತಿ ವಾಚ್ ಟೈಮ್ ಕಂಪ್ಲೀಟ್ ಮಾಡಿದ್ನಪ್ಪ ಅಂದರೆ, ಸೊ ನಾನು ಡೈಲಿ ವೀಡಿಯೋಸ್ನ ಹಾಕ್ತಾಯಿದ್ದೆ. ಸೊ ಡೈಲಿ ವೀಡಿಯೋನ ಹಾಕಿದರೆ ಯಾವುದೋ ಒಂದು ವೀಡಿಯೋ ವೈರಲ್ ಆಗೇ ಆಗುತ್ತೆ. ಸೊ ನಮ್ಮದು ಬರೀ ಒಂದು ವೀಡಿಯೋದಿಂದಾನೇ 1,000 ಸಬ್ಸ್ಕ್ರೈಬರ್ಸು ಮತ್ತು 4,000 ವಾಚ್ ಅವರ್ ಕಂಪ್ಲೀಟ್ ಆಗಿತ್ತು. ಬೇಕಾದ್ರೆ ನೀವು ಚೆಕ್ಔಟ್ ಮಾಡ್ಕೋಬೋದು. ಸೊ ನನ್ನ ಚಾನಲ್ ಹೋಗಿ ಮೋಸ್ಟ್ ವ್ಯೂಡು ವಿಡಿಯೋ ಅಂತ ಹೊಡೆದ್ರೆ ಸೊ ಬರುತ್ತೆ. 1,76,000 ವ್ಯೂಸ್ ಬಂದಿದೆ. ಅದರಿಂದ ನನ್ನ ಚಾನಲ್ ಮಾನಿಟೈಸ್ ಆನ್ ಆಗಿದೆ ಅಂತಲೇ ಹೇಳ್ಬೋದು. ಇವಾಗ ಬನ್ನಿ, ಸೊ ನಿಮಗೆ 3 ಟಿಪ್ಸ್ ಕೊಡ್ತೀನಿ. ಸೊ ಈ ಟಿಪ್ಸ್ನ ನೀವೇನಾದರೂ ಫಾಲೋ ಮಾಡಿದಿರಪ್ಪ ಅಂದರೆ ಖಂಡಿತ ನಿಮ್ಮದು ಸಬ್ಸ್ಕ್ರೈಬರ್ಸ್ ಕೂಡ ಕಂಪ್ಲೀಟ್ ಆಗ್ತಾರೆ ಮತ್ತು ವಾಚ್ ಟೈಮ್ ಕೂಡ ಕಂಪ್ಲೀಟ್ ಆಗುತ್ತೆ. ಅದೇನ ಅಂತ ತಿಳ್ಕೊಳ್ಳೋಣ ಬನ್ನಿ. ಈಗ ಫಸ್ಟ್ ಒಂದು ಟಿಪ್ ಬರೋದಾದರೆ ಏನಪ್ಪ ಅಂದರೆ, ತುಂಬಾ ಜನ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾರೆ, ಆದರೆ ಲೈವ್ ಅನ್ನೋ ಆಪ್ಷನ್ ಇದೆ ಅನ್ನೋದು ಮರ್ತೋಗಿದ್ದಾರೆ. ಸೊ ಯಾರು ಕೂಡ ಯೂಟ್ಯೂಬ್ನಲ್ಲಿ ಲೈವ್ ಮಾಡೋಂಗಿಲ್ಲ. ಫೇಸ್ ತೋರಿಸಿ ವಿಡಿಯೋ ಮಾಡ್ತಾರಲ್ಲ, ಸೊ ಅವ್ರದ್ದು ನಡೆಯುತ್ತೆ. ಯಾಕಪ್ಪ ಅಂದರೆ ಅವ್ರು ಫೇಸ್ ತೋರಿಸಂಗಿಲ್ಲ, ಆ ರೀಸನಿಂದ ಅವ್ರು ಲೈವ್ ಮಾಡಿಲ್ಲ ಅಂದ್ರೂ ನಡೆಯುತ್ತೆ. ನೀವೇನಾದರೂ ಫೇಸ್ ತೋರಿಸಿ ನಂತರ ವೀಡಿಯೋಸ್ನ ಮಾಡ್ತಾ ಇದ್ದೀರಾ ಅಂದರೆ ಖಂಡಿತ ನೀವು ಲೈವ್ ಬರಬೇಕಾಗುತ್ತೆ. ಸೊ ಲೈವ್ ಬಂದರೆ ನಿಮಗೆ 2 ಬೆನಿಫಿಟ್ ಇದೆ. ಒಂದು, ಸೊ ನಿಮ್ಮ ಸಬ್ಸ್ಕ್ರೈಬರ್ಸ್ ಇನ್ನೂ ಹತ್ತಿರ ಆಗ್ತೀರಾ. ಅಂದರೆ ಡೈರೆಕ್ಟಾಗಿ ಅವ್ರಿಗೆ ಲೈವ್ ಮುಖಾಂತರ ನೀವು ಕ್ವಶನ್ಗೆ ಆನ್ಸರ್ ಮಾಡಿ, ಸೊ ಅಲ್ಲಿ ಕೂಡ ನೀವು ಹತ್ತಿರ ಆಗ್ತೀರಾ. ಇನ್ನೊಂದು, ವಾಚ್ ಟೈಮ್ ಕೂಡ ಕಂಪ್ಲೀಟ್ ಆಗುತ್ತೆ. ಯಾವ ರೀತಿಯಪ್ಪ ಅಂದರೆ, ನೀವು ಲೈವ್ ಬರ್ತೀರಾ ನೋಡಿ, ಅದಕ್ಕೆ ವಾಚ್ ಟೈಮ್ ಕಂಪ್ಲೀಟ್ ಆಗುತ್ತೆ ನೋಡಿ. ಅಂದರೆ ಇವಾಗ ಬೇರೆ ಯಾರಾದರೂ ನಿಮ್ಮ ಲೈವ್ನ ನೋಡ್ತಾರೆ ನೋಡಿ, ಅವರು 1 ನಿಮಿಷ ನೋಡಿದ್ರು ಅಂತ ಇಟ್ಕೊಳ್ಳಿ. ಸೊ 1 ನಿಮಿಷ ಕೂಡ ಕೌಂಟ್ ಆಗುತ್ತೆ. ಸೊ ತುಂಬಾ ಜನ ಏನು ಅಂದ್ಕೊಂಡಿರ್ತಾರಪ್ಪ ಅಂದರೆ, ಲೈವ್ ಮಾಡೋದ್ರಿಂದ ಬರೋ ವಾಚ್ ಟೈಮು ಕಂಪ್ಲೀಟ್ ಆಗಲ್ಲ ಅಂದ್ಕೊಂಡಿರ್ತಾರೆ. ಸೊ ಅದು ಕೂಡ ಮಾನಿಟೈಸ್ಗೆ ಆ್ಯಡ್ ಆಗುತ್ತೆ. ಸೊ ಯಾವುದೇ ರೀತಿ ಟೆನ್ಷನ್ ಬೇಡ. ಸೊ ನೀವು ಡೈಲಿ ಲೈವ್ ಬಂದು ನೀವು ವಾಚ್ ಟೈಮ್ನ ಕಂಪ್ಲೀಟ್ ಮಾಡ್ಕೋಬೋದು. ಯಾವ ರೀತಿಯಪ್ಪ ಅಂದರೆ, ಯಾರಾದರೂ ನಿಮಗೆ ಲೈವ್ಗೆ ಜಾಯ್ನ್ ಆದ್ರಪ್ಪ ಅಂದರೆ ಅವರು ನಿಮ್ಮ ಲೈವ್ನ ಬಿಟ್ಟು ಹೋಗಬಾರ್ದು. ಆ ರೀತಿ ಮಾಡ್ಕೋಬೇಕು. ಆ ರೀತಿ ಮಾಡಬೇಕಪ್ಪ ಅಂದರೆ ನೀವು ಏನು ಮಾಡಬೇಕಂದ್ರೆ, ಯಾರಾದರೂ ನಿಮ್ಮ ಲೈವ್ಗೆ ಜಾಯ್ನ್ ಆಗಿ ಹಾಯ್ ಅಂತ ಕಮೆಂಟ್ ಮಾಡಿದ್ರಪ್ಪ ಅಂದರೆ ನೀವು ಅವ್ರಿಗೆ ಇನ್ನೂ ಹೆಚ್ಚಿಗೆ ಕ್ವಶನ್ನ ಕೇಳಬೇಕು. ಯಾವ ರೀತಿಯಪ್ಪ ಅಂದರೆ, ಅವ್ರು ಹಾಯ್ ಅಂತ ಕಮೆಂಟ್ ಮಾಡಿದರೆ ಏನು ಮಾಡ್ತಾಯಿದ್ದೀರಾ, ಏನು ಊಟ ಮಾಡ್ತಾಯಿದ್ದೀರಾ, ಸೊ ಏನು ಊಟ ಮಾಡಿದ್ರಿ, ಈ ರೀತಿ ನೀವು ಕ್ವಶನ್ಸ ಕೇಳಿದಿರಪ್ಪ ಅಂದರೆ ಅವ್ರು ಖಂಡಿತ ರಿಪ್ಲೈ ಮಾಡೇ ಮಾಡ್ತಾರೆ. ಸೊ ಯೂಟ್ಯೂಬರು ನಮಗೆ ರಿಪ್ಲೈ ಮಾಡ್ತಾ ಇದ್ದಾರೆ ಅಂತೇಳಿ ಅವ್ರು ಖಂಡಿತ ನಿಮ್ಮ ವಿಡಿಯೋಗೆ ಎಂಗೇಜ್ ಆಗೇ ಇರ್ತಾರೆ. ಅಂದರೆ ನಿಮ್ಮ ಲೈವ್ ನೋಡ್ತಾನೆ ಇರ್ತಾರೆ. ಸೊ ಆ ರೀಸನಿಂದ ಅವ್ರೇನಾದರೂ ನಿಮ್ಮ ಕ್ವಶನ್ ಕೇಳಿದ್ರಪ್ಪ ಅಂದರೆ ಅದಕ್ಕೆ ಆನ್ಸರ್ ಕೊಟ್ಟು ಸೊ ನೀವೊಂದು ಕ್ವಶನ್ ಕೇಳಬೇಕು. ಸೊ ಈ ರೀತಿ ಏನು ಮಾಡಿದ್ರಪ್ಪ ಅಂದರೆ ಖಂಡಿತ ಅವರು ಲೈವ್ನಲ್ಲಿ ಇರ್ತಾರೆ. ಅದರಿಂದ ನಿಮಗೆ ನಿಮ್ಮ ಸಬ್ಸ್ಕ್ರೈಬರ್ಸ್ ಹತ್ತಿರ ಕೂಡ ಆಗ್ತಾರೆ ಮತ್ತು ನಿಮ್ಮದು ಲೈವ್ಗೆ ಎಂಗೇಜ್ಮೆಂಟು ಸಿಗುತ್ತೆ ಮತ್ತು ನಿಮ್ಮದು ವಾಚ್ ಟೈಮ್ ಕೂಡ ಕಂಪ್ಲೀಟ್ ಆಗುತ್ತೆ. ಸೊ ಈ ರೀತಿ ಸ್ಟೆಪ್ನ ಮಾಡಿ. ಸೊ ನಿಮಗೆ ಲೈವ್ ಬರೋಕ್ಕಾಗಲಿಲ್ಲಪ್ಪ ಅಂದರೆ ವೀಕ್ಲಿ 1 ಸಾರಿ ಆದರೂ ನೀವು ಲೈವ್ನ ಬನ್ನಿ. ಸೊ ಡೈಲಿ ಬರ್ರಿ ಅಂತ ನಾನು ಹೇಳ್ತಾ ಇಲ್ಲ, ವೀಕ್ಲಿ 1 ಸಾರಿ ಆದರೂ ನೀವು ಲೈವ್ನ ಬಂದ್ರಪ್ಪ ಅಂದರೆ, ಸೊ ವೀಕ್ಲಿ 1 ಸಾರಿ ಬಂದು ಹೆಚ್ಚಿಗೆ ನೀವು ಹೊತ್ತು ಲೈವ್ನ ಮಾಡಿದ್ರೆ ಅಂದರೆ ನಿಮ್ಮದು ಆರಾಮಾಗಿ ವಾಚ್ ಟೈಮ್ನ ಕಂಪ್ಲೀಟ್ ಮಾಡ್ಕೋಬೋದು. ಇವಾಗ ನೆಕ್ಸ್ಟ್ ಟಿಪ್ ಏನಪ್ಪ ಅಂದರೆ, ಸೊ ನೀವು ವೀಡಿಯೋಸ್ನ ಮಾಡ್ತೀರಾ, ನೀವು ಡೈಲಿ ವೀಡಿಯೋನ ಅಪ್ಲೋಡ್ ಮಾಡ್ತೀರಾ, ಆದರೆ 1 ನಿಮಿಷದ್ದು 2 ನಿಮಿಷದ್ದು ಈ ರೀತಿ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀರಾ. ಸೊ ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಸೊ ನೀವು 5-10 ನಿಮಿಷದ ವೀಡಿಯೋನ ಮಾಡಿ. ಸೊ ನೀವು 5-10 ನಿಮಿಷದ ವೀಡಿಯೋ ಮಾಡಿದ್ರಪ್ಪ ಅಂದರೆ ಖಂಡಿತ ನಿಮ್ದು ಏನಾದರೂ ವೀಡಿಯೋಗೆ ಎಂಗೇಜ್ಮೆಂಟ್ ಹೆಚ್ಚಿಗೆ ಸಿಕ್ತಪ್ಪ ಅಂದರೆ ಸೊ 10 ನಿಮಿಷದ ವೀಡಿಯೋ ತುಂಬಾ ವೈರಲ್ ಆಗ್ತವೆ. ನೀವು ಯೂಟ್ಯೂಬ್ನಲ್ಲಿ ಒಂದ್ಸರಿ ಸರ್ಚ್ ಮಾಡಿ ನೋಡಿ, ಯಾರಾದರೂ 10 ನಿಮಿಷದ ಮೇಲ್ಗಡೆ ವೀಡಿಯೋ ಮಾಡಿದಾರಪ್ಪ ಅಂದರೆ ಅದಕ್ಕೆ ಖಂಡಿತ ವಾಚ್ ಟೈಮ್ ಬಂದೇ ಬಂದಿರುತ್ತೆ, ಅಂದರೆ ವ್ಯೂಸ್ ಬಂದೇ ಬರುತ್ತೆ. ಅದರಿಂದ 10 ನಿಮಿಷದ ಮೇಲ್ಗಡೆ ಇರೋ ವೀಡಿಯೋನ ಮಾಡಿ. ಇವಾಗ ನೋಡಿ, ವಾಟ್ಸಪ್ನಲ್ಲಿ ಯಾವ ರೀತಿ DP ಇಡೋದಂತ ಒಂದು ವೀಡಿಯೋ ಇರುತ್ತೆ. ಸೊ ಅದು 1 ಸೆಕೆಂಡಲ್ಲಿ ನೀವು ಆರಾಮಾಗಿ ಹೇಳ್ಕೊಬೋದು. ಸೊ ಏನಿಲ್ಲ, ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಾವು DPನ ಚೇಂಜ್ ಮಾಡ್ಕೋಬೋದು. ಸೊ ಅದನ್ನೇ ವೀಡಿಯೋ ನೀವು 10 ನಿಮಿಷ ಮಾಡಿಬಿಟ್ರಪ್ಪ ಅಂದರೆ ಯಾರು ನೋಡೋಂಗಿಲ್ಲ. ಯಾಕಪ್ಪ ಅಂದರೆ ಯಾವ ವೀಡಿಯೋನ ಆ ರೀತಿ ಮಾಡಬೇಕು ನೋಡಿ, 10 ನಿಮಿಷದ ವೀಡಿಯೋ ಆ ವಿಡಿಯೋನ ಅಷ್ಟೇ ಮಾಡಿ. ಸೊ ನೀವು ಸಿಲ್ಲಿ ಮ್ಯಾಟ್ರನ್ನೆಲ್ಲ 10 ನಿಮಿಷದ್ದು 20 ನಿಮಿಷದ ವೀಡಿಯೋ ಮಾಡಿದ್ರಪ್ಪ ಅಂದರೆ ಯಾರು ನೋಡೋಂಗಿಲ್ಲ. ಸೊ ಆ ರೀಸನಿಂದ ನಿಮ್ಮದು ವ್ಯೂಸ್ ಡೌನ್ ಆಗಿಬಿಡುತ್ತೆ. ಸೊ ನೀವು ತುಂಬ ಜನ ಈ ತಪ್ಪನ್ನ ಮಾಡ್ತೀರಾ, ಬರೀ 1 ಸೆಕೆಂಡ್ನಲ್ಲಿ ಆಗೋ ಕೆಲಸನ 10 ನಿಮಿಷ 20 ನಿಮಿಷ ವೀಡಿಯೋನ ಮಾಡಿ ತೋರಿಸ್ಕೊಡ್ತೀರಾ. ಸೊ ಆ ರೀತಿ ಮಾಡೋಕ್ಕೆ ಹೋಗ್ಬಿಡಿ. ಆ ರೀತಿ ಮಾಡ್ತಾ ಇದ್ರಿ ಅಂದರೆ ವ್ಯೂವರ್ಸ್ ಕೂಡ ಬೋರ್ ಆಗುತ್ತೆ, ಯಾವುದೇ ರೀತಿ ನಿಮ್ಮ ವೀಡಿಯೋಸ್ನ ನೋಡಲ್ಲ. ಅವ್ರೇನಾದ್ರು ನಿಮ್ಮ ವೀಡಿಯೋ ನೋಡಿದೆ ಹಾಗೆ ಅರ್ಧಕ್ಕೆ ನಿಲ್ಲಿಸಿದ್ರಪ್ಪ ಅಂದರೆ ನಿಮ್ಮದು ಎಂಗೇಜ್ಮೆಂಟ್ ಡೌನ್ ಆಗಿ ಸೊ ನಿಮ್ಮದು ಚಾನಲ್ ಡೆಡ್ ಆಗೋ ಸಾಧ್ಯತೆಯೂ ಇರುತ್ತೆ. ಆ ರೀಸನಿಂದ ಯಾವ ವೀಡಿಯೋನ 10 ನಿಮಿಷದ ಮೇಲ್ಗಡೆ ಮಾಡಬೇಕು ನೋಡಿ, ಆ ರೀತಿ ವಿಡಿಯೋ ಮಾತ್ರ ನೀವು 10 ನಿಮಿಷದ ಮೇಲ್ಗಡೆ ಮಾಡಿ. ಇವಾಗ ನಿಮಗೆ ಗೊತ್ತಾಯಿದ್ರು ಅನ್ಕೊಂತೀನಿ ಸೆಕೆಂಡ್ ಟಿಪ್ ಏನಪ್ಪ ಅಂತೇಳಿ. ಇವಾಗ 3ನೇ ಟಿಪ್ಪು, ಸೊ ತುಂಬಾ ಜನ ಯೂಟ್ಯೂಬರ್ಸ್ ಏನು ಮಾಡ್ತಾರಪ್ಪ ಅಂದರೆ ಯೂಟ್ಯೂಬ್ ಚಾನಲ್ನ ಮಾಡ್ತಾರೆ. ಯೂಟ್ಯೂಬ್ ಚಾನಲ್ನ ಮಾಡಿ ಸೊ ಒಂದು 5-10 ವೀಡಿಯೋನ ಅಪ್ಲೋಡ್ ಮಾಡಿ ಸ್ಟಾಪ್ ಮಾಡಿಬಿಡ್ತಾರೆ. ಸೊ ಆ ರೀತಿ ತಪ್ಪನ್ನ ಮಾಡೋಕ್ಕೆ ಹೋಗಬೇಡಿ. ಕಂಟಿನ್ಯೂ ಆಗಿ ಡೈಲಿ 1-2 ವೀಡಿಯೋನ ಅಪ್ಲೋಡ್ ಮಾಡ್ತಾ ಬನ್ನಿ. ಸೊ ನಿಮ್ಗೆ ಆಗಿಲ್ಲಪ್ಪ ಅಂದರೆ 2 ದಿನಕ್ಕೆ ಒಂದು ವೀಡಿಯೋನ ಅಪ್ಲೋಡ್ ಮಾಡಿ. ನೀವು ಒಂದು ವೀಡಿಯೋನ ಅಪ್ಲೋಡ್ ಮಾಡಿ 1 ತಿಂಗಳು ಬಿಟ್ಟು ಇನ್ನೊಂದು ವೀಡಿಯೋ ಅಪ್ಲೋಡ್ ಮಾಡಿದೆ, ಮತ್ತು ನೆಕ್ಸ್ಟ್ ಮಂತ್ ಇನ್ನೊಂದು ವೀಡಿಯೋ ಅಪ್ಲೋಡ್ ಮಾಡಿದೆ. ಈ ರೀತಿ ತಪ್ಪನ್ನ ಮಾಡೋಕ್ಕೆ ಹೋಗಬೇಡಿ. ನೀವೇನಾದರೂ ಡೈಲಿ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂದರೆ ಯೂಟ್ಯೂಬ್ನವರಿಗೆ ಗೊತ್ತಾಗುತ್ತೆ. ಸೊ ಇವ್ರು ಕಷ್ಟಪಡ್ತಾ ಇದ್ದಾರೆ, ಇವ್ರ ವೀಡಿಯೋಸ್ಗೆ ವ್ಯೂಸ್ ಬರ್ಸೋಣ ಅಂತೇಳಿ.
ಸೊ ನಿಮ್ಮ ವಿಡಿಯೋನ ಹೆಚ್ಚಿಗೆ ಜನಕ್ಕೆ ರೀಚ್ ಮಾಡಿಸುತ್ತೆ. ಆ ರೀಸನಿಂದ ನೀವು ಡೈಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿ ಅವ್ರು ಖಂಡಿತ ನಿಮ್ಮದು ಮಾನಿಟೈಸ್ ಆನ್ ಆಗೇ ಆಗುತ್ತೆ. 1000 ಸಬ್ಸ್ಕ್ರೈಬರ್ಸು ಮತ್ತು 4000 ವಾಚವನ್ನು ಕಂಪ್ಲೀಟ್ ಮಾಡಿಕೊಂಡು ನೀವು ಆರಾಮಾಗಿ ದುಡ್ಡನ್ನ ಅರ್ನಿಂಗ್ ಮಾಡ್ಕೋಬೋದು. ಇವಾಗ ನೋಡಿದ್ರಲ್ಲ ಯಾವ ರೀತಿ 4000 ವಾಚವನ್ನು ಆದಷ್ಟು ಬೇಗ ಕಂಪ್ಲೀಟ್ ಮಾಡೋದು ಅಂತೇಳಿ ನಿಮಗೆ ಟಿಪ್ಸ್ನ ಕೊಟ್ಟಿದ್ದೀನಿ. ಸೊ ಈ ಟಿಪ್ಸ್ನ ಫಾಲೋ ಮಾಡಿ ನೀವು ಖಂಡಿತ ನೀವು ಬೇಗನೆ 4000 ವಾಚವನ್ನು ಕಂಪ್ಲೀಟ್ ಮಾಡ್ಕೋಬೋದು. ಸೊ ನಿಮ್ಗೆ ಏನಾದರೂ ವಿಡಿಯೋ ಅಂತ ಹೆಲ್ಪ್ಫುಲ್ ಆಗಿದೆ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಯಾರು ಅಷ್ಟೊಂದು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.